ವೈದ್ಯ ಲೋಕಕ್ಕೆ ಸವಾಲಾಗಿದೆಯಾ ನಡೆದಾಡುವ ದೇವರ ಚಿಕಿತ್ಸೆ? ಶ್ರೀಗಳನ್ನ ವಾರ್ಡ್ನಿಂದ ಮತ್ತೆ ಐಸಿಯುಗೆ ಶಿಫ್ಟ್ ಮಾಡಿದ್ಯಾಕೆ? 8 ದಿನಗಳ ಚಿಕಿತ್ಸೆ ಬಳಿಕ ಸಿದ್ಧಗಂಗಾ ಶ್ರೀಗಳಿಗೆ ಮತ್ತೇನಾಯ್ತು? ಇದೇ ಈ ಹೊತ್ತಿನ ಫೋಕಸ್ 18 8 ದಿನದ ಸೀಕ್ರೆಟ್. ನಾನ್ ಶರ್ಮಿತಾ ಶೆಟ್ಟಿ. ಸಿದ್ಧಗಂಗಾ ಶ್ರೀಗಳು ಚೆನ್ನೈ ಆಸ್ಪತ್ರೆ ಸೇರಿ 8 ದಿನಗಳಾಗಿವೆ. ಆದರೆ ಇನ್ನೂ ಡಿಸ್ಚಾರ್ಜ್ ಆಗಿಲ್ಲ. ಅವರ ಆರೋಗ್ಯದಲ್ಲಿ ಚೇತರಿಕೆ ಕಾಣಿಸ್ತಾ ಇದೆ ಅನ್ನೋ ಟೈಮ್ನಲ್ಲೇ ಮತ್ತೆ ಅವರನ್ನ ಐಸಿಯುಗೆ ಶಿಫ್ಟ್ ಮಾಡಲಾಗಿದೆ. ಹಾಗಾದ್ರೆ ನಡೆದಾಡುವ ದೇವರಿಗೆ ಏನಾಗಿದೆ? 8 ದಿನಗಳ ಚಿಕಿತ್ಸೆ ಬಳಿಕ ಸಿದ್ಧಗಂಗಾ ಶ್ರೀಗಳಿಗೆ ಮತ್ತೇನಾಯ್ತು? ಇಷ್ಟಕ್ಕೂ ಶ್ರೀಗಳನ್ನ ಸ್ಪೆಷಲ್ ವಾರ್ಡ್ನಿಂದ ಮತ್ತೆ ಐಸಿಯುಗೆ ಶಿಫ್ಟ್ ಮಾಡಿದ್ಯಾಕೆ? ವೈದ್ಯ ಲೋಕಕ್ಕೆ ಸವಾಲ್ ಆಗಿದೆಯಾ ನಡೆದಾಡುವ ದೇವರ ಚಿಕಿತ್ಸೆ? 8 ದಿನದ ಆ ಸೀಕ್ರೆಟ್ ಸ್ಟೋರಿ ಇದೀಗ ನಿಮ್ಮ ಮುಂದೆ. ಏನಾಯ್ತು ನಡೆದಾಡುವ ದೇವರಿಗೆ? 24 ಗಂಟೆಯಲ್ಲಿ ಮತ್ತೆ ಐಸಿಯುಗೆ ಶಿಫ್ಟ್ ಮಾಡಿದ್ಯಾಕೆ? ಶ್ರೀಗಳ ಆರೋಗ್ಯದಲ್ಲಿ ಮತ್ತೆ ಏರುಪೇರಾಯ್ತಾ? ಏನಾಯ್ತು ಸಿದ್ಧಗಂಗಾ ಶ್ರೀಗಳಿಗೆ? ಅವರನ್ನ ಕೇವಲ 24 ಗಂಟೆಗಳ ಅವಧಿಯಲ್ಲೇ ಸ್ಪೆಷಲ್ ವಾರ್ಡ್ನಿಂದ ಮತ್ತೆ ಐಸಿಯುಗೆ ಶಿಫ್ಟ್ ಮಾಡಿದ್ದು ಯಾಕೆ? ಚೆನ್ನೈ ಆಸ್ಪತ್ರೆಯಲ್ಲಿ ಸಿದ್ಧಗಂಗಾ ಶ್ರೀಗಳಿಗೆ ಅದ್ಯಾವ ಚಿಕಿತ್ಸೆ ಕೊಡಲಾಗ್ತಿದೆ? ಈ ಪ್ರಶ್ನೆಗಳು ಈಗ ಎಲ್ಲರನ್ನ ಇನ್ನಿಲ್ಲದಂತೆ ಕಾಡ್ತಾ ಇವೆ. ಅದರಲ್ಲೂ ಸಿದ್ಧಗಂಗಾ ಶ್ರೀಗಳ ಭಕ್ತಗಣದಲ್ಲಿ ತೀವ್ರ ಆತಂಕವನ್ನ ಹುಟ್ಟುಹಾಕಿ. ಇಂತಹ ಆತಂಕದಿಂದಾಗಿನೇ ಸಿಎಂ ಕುಮಾರಸ್ವಾಮಿ ಶುಕ್ರವಾರ ದಿಢೀರ್ ಚೆನ್ನೈಗೆ ಪ್ರಯಾಣ ಬೆಳೆಸಿದ್ರು. ಚೆನ್ನೈನ ರೇಲಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೆಂಟರ್ ಅಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ಶ್ರೀಗಳ ಆರೋಗ್ಯ ವಿಚಾರಿಸಿದ್ರು. ಆನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ್ದ ಕುಮಾರಸ್ವಾಮಿ, ದೇವರ ದಯೆಯಿಂದ ಸಿದ್ಧಗಂಗಾ ಶ್ರೀಗಳ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರುತ್ತಿದೆ ಅಂದಿದ್ರು. ಪರಮ ಪೂಜ್ಯರು ದೇವರ ದಯದಿಂದ ಇವತ್ತೇನು ಚೇತರಿಕೆಯನ್ನು ಕಾಣ್ತಾ ಇದ್ದಾರೆ. ಇವತ್ತು ಅವರ ಒಂದು ಆರೋಗ್ಯದ ಒಂದು ವಿಚಾರಣೆಗೋಸ್ಕರವಾಗಿ ನಾನು ಈ ಒಂದು ಆಸ್ಪತ್ರೆಗೆ ಭೇಟಿ ಕೊಟ್ಟು ಅವರ ದರ್ಶನ ಪಡೆಯಲಿಕ್ಕೆ ಬಂದಿದ್ದೆ. ಚೇತರಿಕೆ ಕಂಡಿದ್ದ ಶ್ರೀಗಳಿಗೆ ಮತ್ತೆ ಏನಾಯ್ತೆ? ಅವರನ್ನ ಐಸಿಯುಗೆ ಶಿಫ್ಟ್ ಮಾಡಿದ್ದೇಕರಲ್ಲಿ ಹೆಚ್ಚಾಗುತ್ತಿದೆ. ಪ್ರಿಯ ವೀಕ್ಷಕರೇ, ನಿಮ್ಗೆ ಗೊತ್ತಿದೆಯೋ ಇಲ್ವೋ? ನಿಜ ಹೇಳಬೇಕು ಅಂದ್ರೆ ಸಿದ್ಧಗಂಗಾ ಶ್ರೀಗಳು ಚೆನ್ನೈನ ರೇಲಾ ಆಸ್ಪತ್ರೆಗೆ ಶಿಫ್ಟ್ ಆಗಿ 8 ದಿನಗಳೇ ಕಳೆದಿವೆ. ಡಿಸೆಂಬರ್ 7ರಂದು ಆಸ್ಪತ್ರೆಗೆ ಅಡ್ಮಿಟ್ ಆದ ಕೂಡಲೇ ಶಸ್ತ್ರಚಿಕಿತ್ಸೆಯನ್ನ ಯಶಸ್ವಿಯಾಗಿ ಮಾಡಲಾಗಿತ್ತು. ಆ ನಂತರ ಕೇವಲ 2 ದಿನದಲ್ಲಿ ಶ್ರೀಗಳ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬಂದಿತ್ತು. ಆದರೂ 4 ದಿನಗಳ ಕಾಲ ಶ್ರೀಗಳನ್ನ ಐಸಿಯುಯಲ್ಲೇ ಇರಿಸಿಕೊಂಡು ಚಿಕಿತ್ಸೆಯನ್ನ ಮುಂದುವರೆಸಿದ್ರು. ಇದರಿಂದ ಶ್ರೀಗಳ ಆರೋಗ್ಯದಲ್ಲಿ ಮತ್ತಷ್ಟು ಚೇತರಿಕೆ ಕಂಡುಬಂದಿತ್ತು. ಹೀಗಾಗಿ ಕಳೆದ ಗುರುವಾರ ಶ್ರೀಗಳನ್ನ ಐಸಿಯುನಿಂದ ಸ್ಪೆಷಲ್ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿತ್ತು. ಆದರೆ ಅದೇನಾಯ್ತೋ ಏನೋ, ಶ್ರೀಗಳನ್ನ ಸ್ಪೆಷಲ್ ವಾರ್ಡ್ಗೆ ಶಿಫ್ಟ್ ಮಾಡಿದ ಕೇವಲ 24 ಗಂಟೆಗಳ ಅವಧಿಯಲ್ಲೇ ಮತ್ತೆ ಐಸಿಯುಗೆ ಶಿಫ್ಟ್ ಮಾಡಲಾಗಿದೆ. ಹೀಗಾಗಿ ಶ್ರೀಗಳಿಗೆ ಏನಾಗಿದೆ? ಮತ್ತೆ ಅವರನ್ನ ಐಸಿಯುಗೆ ಶಿಫ್ಟ್ ಮಾಡಿದ್ದು ಯಾಕೆ ಅನ್ನುವ ಆತಂಕ, ಭಯ ಭಕ್ತರಲ್ಲಿ ಮನೆ ಮಾಡಿದೆ. ಶ್ರೀಗಳು ಚೆನ್ನೈ ಆಸ್ಪತ್ರೆ ಸೇರಿ 8 ದಿನ, ಇನ್ನೂ ವಾಸಿಯಾಗಿಲ್ವ ಸೋಂಕು? ಆಸ್ಪತ್ರೆಯಲ್ಲಿ ಹೇಗಿದ್ದಾರೆ ಸಿದ್ಧಗಂಗಾ ಶ್ರೀಗಳು? ಎಸ್, ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಚೆನ್ನೈನ ರೇಲಾ ಆಸ್ಪತ್ರೆ ಸೇರಿ 8 ದಿನಗಳಾದರೂ ಅವರನ್ನ ಕಾಡ್ತಾ ಇರುವ ಸೋಂಕು ಮಾತ್ರ ಇನ್ನೂ ಕಡಿಮೆಯಾಗಿಲ್ಲ ಅನ್ನುವ ಮಾತುಗಳು ಕೇಳಿ ಬರ್ತಾ ಇವೆ. ಇದೇ ಕಾರಣಕ್ಕೆ ಅವರನ್ನ ವಾರ್ಡ್ನಿಂದ ಐಸಿಯುಗೆ, ಐಸಿಯುನಿಂದ ವಾರ್ಡ್ಗೆ ಶಿಫ್ಟ್ ಮಾಡಲಾಗ್ತಿದೆ ಅಂತ ಹೇಳಲಾಗ್ತಿದೆ. ಶ್ರೀಗಳ ಆರೋಗ್ಯದಲ್ಲಿ ಕೆಲವೊಮ್ಮೆ ಚೇತರಿಕೆಯಾದಂತೆ ಕಂಡುಬಂದ್ರೂ ಮತ್ತೆ ಕೆಲವೊಮ್ಮೆ ಸೋಂಕು ಹೆಚ್ಚಾಗ್ತಿದೆಯಂತೆ. ಹೀಗಾಗಿಯೇ ಭಕ್ತರಲ್ಲಿ ಆತಂಕ ಮನೆ ಮಾಡಿರೋದು. ಸಿಎಂ ಕುಮಾರಸ್ವಾಮಿ, ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಸೇರಿದಂತೆ ಕೆಲ ರಾಜಕಾರಣಿಗಳು ಆಗಿಂದಾಗೆ ಚೆನ್ನೈ ಆಸ್ಪತ್ರೆಗೆ ಭೇಟಿ ಕೊಟ್ಟು ಸಿದ್ಧಗಂಗಾ ಶ್ರೀಗಳ ಆರೋಗ್ಯ ವಿಚಾರಿಸಿಕೊಂಡು ಬರ್ತಾ ಇರೋದು ಅಂತ ಹೇಳಲಾಗುತ್ತೆ. ಶುಕ್ರವಾರ ಚೆನ್ನೈನ ರೇಲಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೆಂಟರ್ಗೆ ಬಿಎಸ್ ಯಡಿಯೂರಪ್ಪ ಭೇಟಿ ಕೊಟ್ಟಿದ್ರು. ಈ ವೇಳೆ ಶ್ರೀಗಳ ಆರೋಗ್ಯ ವಿಚಾರಿಸಿಕೊಂಡು ಹೊರಬಂದ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ್ದು ಹೀಗೆ. 8 ದಿವಸದಲ್ಲಿ ಪೂರ್ಣ ಆರೋಗ್ಯವಂತರಾಗಿ ಶ್ರೀಗಳವರು ವಾಪಸ್ ತುಮಕೂರಿಗೆ ಹೋಗಿ ಮತ್ತು 4 ವರ್ಷಗಳು ನಮ್ಮೆಲ್ಲರಿಗೆ ದರ್ಶನ ಕೊಡುವಂಥ ಸೌಭಾಗ್ಯ ನಮಗೆ ಸಿಗುತ್ತೆ ಅನ್ನುವಂಥ ವಿಶ್ವಾಸ ಎಲ್ರಿಗೂ ಇದೆ. ಹೀಗೆ ರಾಜಕಾರಣಿಗಳೆಲ್ಲ ಶ್ರೀಗಳ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರ್ತಾ ಇದೆ ಅಂತಿದ್ದಾರೆ. ಹಾಗಾದ್ರೆ ಚೇತರಿಕೆ ಕಾಣ್ತಾ ಇದ್ದ ಶ್ರೀಗಳನ್ನ ಮತ್ತೆ ಐಸಿಯುಗೆ ಶಿಫ್ಟ್ ಮಾಡಿದ್ದು ಯಾಕೆ? ಅಷ್ಟಕ್ಕೂ ಶ್ರೀಗಳನ್ನ ಇನ್ನಿಲ್ಲದಂತೆ ಕಾಡ್ತಾ ಇರುವ ಆ ಸೋಂಕಾದ್ರೂ ಯಾವ? ಶ್ರೀಗಳ ದೇಹದಲ್ಲಿವೆ 11 ಸ್ಟಂಟ್, ಅದರಲ್ಲಿ 3 ಮೆಟಲ್ ಸ್ಟಂಟ್ಗಳು. ಸಿದ್ಧಗಂಗಾ ಶ್ರೀಗಳಿಗೆ ಈಗ 111 ವರ್ಷ. ಹೀಗಾಗಿ ವಯೋಸಹಜ ಕಾಯಿಲೆಗಳು ಅವರನ್ನ ಇನ್ನಿಲ್ಲದಂತೆ ಕಾಡ್ತಾ ಇದ್ವು. ಪಿತ್ತಕೋಶ,
ಮೂತ್ರನಾಳದಲ್ಲಿ ಸೋಂಕು ಆಗಾಗ ಕಾಣಿಸಿಕೊಳ್ತಿತ್ತು. ಹೀಗಾಗಿ ಶ್ರೀಗಳಿಗೆ ಆಪರೇಷನ್ ಇಲ್ಲದೆ ಇದುವರೆಗೂ 11 ಸ್ಟಂಟ್ಗಳನ್ನು ಅಳವಡಿಸಲಾಗಿತ್ತು. ಇವುಗಳಲ್ಲಿ 3 ಮೆಟಲ್ ಸ್ಟಂಟ್ಗಳಿವೆ. ಆದರೆ ಇತ್ತೀಚೆಗೆ ಶ್ರೀಗಳ ದೈನಂದಿನ ಚಟುವಟಿಕೆಯಿಂದ 2 ಸ್ಟಂಟ್ಗಳು ಜಾರಿ ಹೋಗಿದ್ವು. ಇದರಿಂದ ಉಸಿರಾಟದ ಸಮಸ್ಯೆ ಕಾಣಿಸಿಕೊಂಡಿತ್ತು. ಹೀಗಾಗಿ ಎಂಡೋಸ್ಕೋಪಿಯ ಮೂಲಕ ಬಿದ್ದು ಹೋಗಿರೋ ಸ್ಟಂಟ್ಗಳನ್ನು ಮತ್ತೆ ಅಳವಡಿಸಲಾಗಿತ್ತು. ಇನ್ನು ಶ್ರೀಗಳ ದೇಹದಲ್ಲಿ ಜಾರಿರೋ ಸ್ಟಂಟ್ಗಳ ಜಾಗದಲ್ಲಿ ಸೋಂಕು ಕಾಣಿಸಿಕೊಳ್ಳುತ್ತಿದೆ. ಇದೇ ಕಾರಣಕ್ಕೆ ಶ್ರೀಗಳಿಗೆ ಆಗಾಗ ಜ್ವರ ಕಾಣಿಸಿಕೊಳ್ಳುತ್ತಿದೆ ಅಂತ ಹೇಳಲಾಗುತ್ತೆ. ಹೇಳಬೇಕು ಅಂದ್ರೆ ಶ್ರೀಗಳಿಗೆ ಅಳವಡಿಸಲಾಗಿರೋ ಸ್ಟಂಟ್ಗಳನ್ನ ಪದೇ ಪದೇ ಬದಲಾಯಿಸೋದಿಕ್ಕಾಗೋಲ್ಲ. 111 ವರ್ಷ ಆಗಿರೋದ್ರಿಂದ ಶಸ್ತ್ರಚಿಕಿತ್ಸೆಯನ್ನೂ ಮಾಡಲು ಅವರ ದೇಹ ಸಹಕರಿಸಲ್ಲ ಅಂತ ಹೇಳಲಾಗ್ತಿತ್ತು. ಆದರೆ ಲಿವರ್ ಶಸ್ತ್ರಚಿಕಿತ್ಸೆಯಲ್ಲಿ ಗಿನ್ನಿಸ್ ದಾಖಲೆ ಬರೆದ ವೈದ್ಯ ಮೊಹಮ್ಮದ್ ರೇಲಾ ಅವರು ಶ್ರೀಗಳಿಗೆ 111ನೇ ವಯಸ್ಸಲ್ಲೂ ಶಸ್ತ್ರಚಿಕಿತ್ಸೆ ಮಾಡೋ ಸಾಹಸಕ್ಕೆ ಕೈ ಹಾಕಿದ್ರು. ಈಗಾಗಲೇ ಅದರಲ್ಲಿ ಸಕ್ಸಸ್ ಕೂಡ ಕಂಡಿದ್ದಾರೆ. ಆದರೆ ಶಸ್ತ್ರಚಿಕಿತ್ಸೆಯ ನಂತರ ಶ್ರೀಗಳಿಗೆ ರೆಸ್ಟ್ ಬೇಕಾಗಿದೆ. ಮತ್ತೆ ಸೋಂಕು ಕಾಣಿಸಿಕೊಳ್ಳದಂತೆ ಅವರನ್ನು ಐಸಿಯು ಅಲ್ಲಿ ಇಡಲಾಗಿದೆ. ವಿಶೇಷ ಕೊಠಡಿಯಲ್ಲಿ ಮಠದ ವಾತಾವರಣ. ಆಸ್ಪತ್ರೆಯಲ್ಲಿ ಶ್ರೀಗಳಿಂದ ಇಷ್ಟಲಿಂಗ ಪೂಜೆ. ಚೆನ್ನೈನ ರೇಲಾ ಆಸ್ಪತ್ರೆಯಲ್ಲಿ ಶ್ರೀಗಳಿಗೆಂದೇ ವಿಶೇಷ ಕೊಠಡಿಯ ವ್ಯವಸ್ಥೆ ಮಾಡಲಾಗಿದೆ. ಆ ಕೊಠಡಿಯಲ್ಲಿ ಮಠದ ರೀತಿಯ ವಾತಾವರಣ ನಿರ್ಮಿಸಿ ಚಿಕಿತ್ಸೆಯ ನಂತರ ಶ್ರೀಗಳಿಗೆ ಇಷ್ಟಲಿಂಗ ಪೂಜೆ ಮಾಡಲು ಅವಕಾಶ ಮಾಡಿಕೊಡಲಾಗ್ತಿದೆಯಂತೆ. ಶುಕ್ರವಾರ ಬೆಳಗ್ಗೆಯೂ ಇಷ್ಟಲಿಂಗದ ಪೂಜೆಯ ನಂತರ ಎಳನೀರು, ಹಣ್ಣಿನ ರಸ ಮತ್ತು ಇಡ್ಲಿಯನ್ನ ಸೇವಿಸಿದ್ರು. ಹೀಗಾಗಿ ಸದ್ಯ ಶ್ರೀಗಳ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರ್ತಿದೆ ಅಂತ ಹೇಳಲಾಗ್ತಿದೆ. ಆದರೆ ಶುಕ್ರವಾರ ಮಧ್ಯಾಹ್ನ ಮತ್ತೆ ದಿಢೀರ್ ಸಿದ್ಧಗಂಗಾ ಶ್ರೀಗಳನ್ನ ವಾರ್ಡ್ನಿಂದ ಐಸಿಯುಗೆ ಶಿಫ್ಟ್ ಮಾಡಲಾಗಿದೆ. ಹಾಗಾದ್ರೆ ಏನಾಯ್ತು ಸಿದ್ಧಗಂಗಾ ಶ್ರೀಗಳಿಗೆ? ಎಸ್, ಈ ಹಿಂದೆ ಯಾವಾಗ ಆಸ್ಪತ್ರೆಗೆ ಅಡ್ಮಿಟ್ ಆದ್ರೂ ಕೇವಲ 2 ದಿನದಲ್ಲಿ ಚೇತರಿಕೆ ಕಾಣ್ತಿದ್ರು. ಆದರೆ ಈ ಸಲ ಹಾಗಾಗಿಲ್ಲ. 2ನೇ ದಿನದಲ್ಲಿ ಚೇತರಿಕೆ ಕಂಡ ಅವರನ್ನ ಐಸಿಯುಗೆ ಶಿಫ್ಟ್ ಮಾಡಿದ್ಯಾಕೆ? ಮತ್ತೆ ಏನಾಯ್ತು ನಡೆದಾಡುವ ದೇವರಿಗೆ ಅನ್ನುವ ಆತಂಕ ಶಿವಕುಮಾರ ಸ್ವಾಮೀಜಿ ಭಕ್ತರಲ್ಲಿ ಮನೆ ಮಾಡಿದೆ. ಸಿದ್ಧಗಂಗಾ ಶ್ರೀಗಳು ಆಸ್ಪತ್ರೆ ಸೇರಿದ್ದು ಇದೇ ಮೊದಲಲ್ಲ. ಈ ವರ್ಷದಲ್ಲಿ ಒಟ್ಟು 4 ಸಲ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರು. ಆದರೆ ಕೇವಲ 1-2 ದಿನಗಳಲ್ಲಿ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಸಿದ್ಧಗಂಗಾ ಮಠಕ್ಕೆ ವಾಪಸ್ ಆಗ್ತಾ ಇದ್ರು. ಸಿದ್ಧಗಂಗಾ ಶ್ರೀಗಳು ಕಳೆದ 8 ದಿನಗಳಿಂದ ಚೆನ್ನೈನ ರೇಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೀತಾ ಇದ್ದಾರೆ. ಆರೋಗ್ಯದಲ್ಲಿ ಚೇತರಿಕೆ ಕಂಡ ಶ್ರೀಗಳನ್ನ ಶುಕ್ರವಾರ ಏಕಾಏಕಿ ಐಸಿಯುಗೆ ಶಿಫ್ಟ್ ಮಾಡಲಾಗಿದೆ. ಹಾಗಾದ್ರೆ ಶ್ರೀಗಳಿಗೆ ಮತ್ತೆ ಏನಾಯ್ತು? ಈ ಹಿಂದೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದ ಶ್ರೀಗಳು 1-2 ದಿನದಲ್ಲಿ ಡಿಸ್ಚಾರ್ಜ್ ಆಗ್ತಾ ಇದ್ರು. ಹಾಗಾದ್ರೆ ಈಗೇನಾಯ್ತು? ಶ್ರೀಗಳ ಚಿಕಿತ್ಸೆ ವೈದ್ಯ ಲೋಕಕ್ಕೆ ಮಿರಾಕಲ್ ಅನಿಸಿದ್ದು ಯಾಕೆ? ಇಲ್ಲಿದೆ ನೋಡಿ ಪಿನ್ ಟು ಪಿನ್ ಡೀಟೇಲ್ಸ್. ನಡೆದಾಡುವ ದೇವರಿಗೆ ಸಿಕ್ಕಾಪಟ್ಟೆ ವಿಲ್ ಪವರ್. ಶ್ರೀಗಳ ವಿಲ್ ಪವರ್ಗೆ ವೈದ್ಯರೇ ತಬ್ಬಿಬ್ಬು. ಎಸ್, ಚೆನ್ನೈ ಆಸ್ಪತ್ರೆಯಲ್ಲಿ ಕಳೆದ 8 ದಿನಗಳಿಂದ ಚಿಕಿತ್ಸೆ ಪಡಿತಾ ಇರೋ ಸಿದ್ಧಗಂಗಾ ಶ್ರೀಗಳ ಆರೋಗ್ಯದ ಗುಟ್ಟನ್ನ ನೋಡಿ ಅಲ್ಲಿನ ವೈದ್ಯರೇ ದಂಗಾಗಿ ಹೋಗಿದ್ದಾರೆ. 111ನೇ ವಯಸ್ಸಲ್ಲಿ ಯಾರಿಗೂ ಶಸ್ತ್ರಚಿಕಿತ್ಸೆ ಮಾಡೋಕೆ ಆಗೋದೇ ಇಲ್ಲ. ಆ ವಯಸ್ಸಿನವರ ದೇಹ ಶಸ್ತ್ರಚಿಕಿತ್ಸೆಗೆ ಸಹಕರಿಸಲ್ಲ ಅಂತ ಹೇಳಲಾಗುತ್ತೆ. ಆದರೆ ಸಿದ್ಧಗಂಗಾ ಶ್ರೀಗಳಿಗೆ 111ನೇ ವಯಸ್ಸಲ್ಲೂ ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಹೀಗಾಗಿ ಇದು ವೈದ್ಯ ಲೋಕವನ್ನೇ ಬೆಚ್ಚಿ ಬೀಳಿಸಿದೆ. 2 ದಿನದಲ್ಲಿ ಚೇತರಿಸಿಕೊಂಡಿದ್ರು ಶ್ರೀಗಳು. ಆದರೆ ಮತ್ತೆ ಐಸಿಯುಗೆ ಶಿಫ್ಟ್ ಮಾಡಲಾಗಿದೆ. ಎಸ್, 111ನೇ ವಯಸ್ಸಿನಲ್ಲೂ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದ ಸಿದ್ಧಗಂಗಾ ಶ್ರೀಗಳು ವೈದ್ಯ ಲೋಕವೇ ದಂಗಾಗುವಂತೆ ಮಾಡಿದ್ರು. ಅಷ್ಟೇ ಅಲ್ಲ, ಶಸ್ತ್ರಚಿಕಿತ್ಸೆ ಆದ ಕೇವಲ 2 ದಿನದಲ್ಲಿ ಚೇತರಿಕೆ ಕಂಡು ಇಷ್ಟಲಿಂಗ ಪೂಜೆಯನ್ನೂ ಮಾಡಿದ್ರು. ಶ್ರೀಗಳು ಲವಲವಿಕೆಯಿಂದ ಇರೋದನ್ನ ಕಂಡು ಎಲ್ಲರೂ ಬೆಚ್ಚಿ ಬಿದ್ದಿದ್ರು. ಹೀಗಾಗಿ ಶಸ್ತ್ರಚಿಕಿತ್ಸೆಯಾದ 6 ದಿನಗಳ ನಂತರ ಶ್ರೀಗಳನ್ನ ಸ್ಪೆಷಲ್ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿತ್ತು. ಆದರೆ ಅದೇನಾಯ್ತೋ ಏನು, 7ನೇ ದಿನ ಮತ್ತೆ ಸ್ಪೆಷಲ್ ವಾರ್ಡ್ನಿಂದ ಐಸಿಯುಗೆ ಶಿಫ್ಟ್ ಮಾಡಲಾಗಿದೆ. ಇದು ಸಿದ್ಧಗಂಗಾ ಶ್ರೀಯ ಭಕ್ತರಲ್ಲಿ ಆತಂಕವನ್ನ ಹುಟ್ಟುಹಾಕಿದೆ. ನಿಮಗೆ ಗೊತ್ತಿದೆಯೋ ಇಲ್ವೋ? ನಿಜ ಹೇಳಬೇಕು ಅಂದ್ರೆ ಶ್ರೀ ಸಿದ್ಧಗಂಗಾ ಶ್ರೀಗಳು ಸಾಕಷ್ಟು ಸಲ ಅನಾರೋಗ್ಯಕ್ಕೆ ತುತ್ತಾಗಿದ್ರು. ಆಸ್ಪತ್ರೆಗೂ ಅಡ್ಮಿಟ್ ಆಗಿದ್ರು. ಆದರೆ ಆಸ್ಪತ್ರೆಗೆ ದಾಖಲಾದ 1-2 ದಿನದಲ್ಲೇ ಡಿಸ್ಚಾರ್ಜ್ ಆಗಿಬಿಡ್ತಾ ಇದ್ರು. ಇದಕ್ಕೆ ಪ್ರಮುಖ ಕಾರಣ ಶ್ರೀಗಳಿಗಿರುವ ವಿಲ್ ಪವರ್ ಅಂತ ಹೇಳಲಾಗ್ತಿತ್ತು. ತಮಗೇನು ಆಗಲ್ಲ ಅನ್ನೋ ಆತ್ಮವಿಶ್ವಾಸ ಶ್ರೀಗಳಿಗೆ ಹೆಚ್ಚಾಗಿತ್ತು. ಇದೇ ಕಾರಣಕ್ಕೆ ಶ್ರೀಗಳು ಆಸ್ಪತ್ರೆ ಸೇರಿದ 1-2 ದಿನದಲ್ಲೇ ಡಿಸ್ಚಾರ್ಜ್ ಆಗಿಬಿಡ್ತಾ ಇದ್ರು. ಆದರೆ ಇದೇ ಮೊದಲ ಸಲ 8 ದಿನಗಳಿಂದ ಚೆನ್ನೈ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಒಂದೇ ವರ್ಷದಲ್ಲಿ 4 ಸಲ ಆಸ್ಪತ್ರೆಗೆ ದಾಖಲು. ಎಸ್,
ಸಿದ್ದಗಂಗಾ ಶ್ರೀಗಳು ಈ ವರ್ಷದಲ್ಲಿ ಒಟ್ಟು 4 ಸಲ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರು. ಮೊದಲ ಸಲ ಜನವರಿ 26ರಂದು ಬೆಳ್ಳಂಬೆಳಗ್ಗೆ ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಗೆ ದಾಖಲಾಗಿದ್ರು. ಆಗ ಶ್ರೀಗಳು ಕಿಡ್ನಿ ಸೋಂಕು ಮತ್ತು ಲೋ ಬಿಪಿಯಿಂದ ಬಳಲ್ತಾ ಇದ್ರು. ಬ್ಲಡ್ ರಿಪೋರ್ಟ್ ಅಲ್ಲೂ ವ್ಯತ್ಯಾಸ ಕಂಡು ಬಂದಿತ್ತು. ವೈದ್ಯರು ತಪಾಸಣೆ ನಡೆಸಿದಾಗ ಶ್ರೀಗಳ ಪಿತ್ತನಾಳ ಬ್ಲಾಕ್ ಆಗಿದೆ ಅನ್ನೋದು ಗೊತ್ತಾಗಿತ್ತು. ಹೀಗಾಗಿ 3 ಸ್ಟಂಟ್ ಅಳವಡಿಸಲಾಗಿತ್ತು. ಅಲ್ಲದೆ ಶ್ವಾಸಕೋಶಕ್ಕೆ ತಗುಲಿದ ಸೋಂಕಿಗೆ ಔಷಧ ನೀಡಲಾಗಿತ್ತು. ಮರುದಿನ ಮತ್ತೊಮ್ಮೆ ಪರೀಕ್ಷೆಗೆ ಒಳಪಡಿಸಿದಾಗ ಸುಧಾರಣೆ ಕಂಡು ಬಂದಿತ್ತು. ಆದರೂ ಶ್ವಾಸಕೋಶದ ಸೋಂಕಿರೋ ಹಿನ್ನೆಲೆಯಲ್ಲಿ 3-4 ದಿನ ಚಿಕಿತ್ಸೆ ಮುಂದುವರಿಸಬೇಕು ಅಂತ ವೈದ್ಯರು ತಿಳಿಸಿದ್ರು. ಆದರೆ ಶ್ರೀಗಳು ಮಠಕ್ಕೆ ವಾಪಸ್ಸಾಗುವುದಾಗಿ ತಿಳಿಸಿದ್ರಿಂದ ಶ್ರೀಗಳ ಸಹಾಯಕರಿಗೆ ಕೆಲ ಸಲಹೆಗಳನ್ನು ನೀಡಿ ಅವರನ್ನ ವೈದ್ಯರು ಡಿಸ್ಚಾರ್ಜ್ ಮಾಡಿದ್ರು. ಜೂನ್ 21ರಂದು ಬಿಜಿಎಸ್ ಆಸ್ಪತ್ರೆಗೆ ದಾಖಲು. ಜೂನ್ 21ರಂದು 2ನೇ ಸಲ ಸಿದ್ದಗಂಗಾ ಮಠದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಗೆ ಬಂದಿದ್ರು. ಈ ಹಿಂದೆ ಸ್ಟಂಟ್ ಅಳವಡಿಸಿರೋದ್ರಿಂದ ವೈದ್ಯರ ಸಲಹೆ ಮೇರೆಗೆ ಸಾಮಾನ್ಯ ಆರೋಗ್ಯ ತಪಾಸಣೆಗೆ ಬಂದಿದ್ರು ಅಂತ ಮಠದ ಮೂಲಗಳು ತಿಳಿಸಿದವು. ಇನ್ನು ಶ್ರೀಗಳು ಆಸ್ಪತ್ರೆಗೆ ದಾಖಲಾಗಿರೋ ಹಿನ್ನೆಲೆಯಲ್ಲಿ ಆಗ ಸಿಎಂ ಕುಮಾರಸ್ವಾಮಿ ಕೂಡ ಬಿಜಿಎಸ್ ಆಸ್ಪತ್ರೆಗೆ ತೆರಳಿ ಶ್ರೀಗಳ ಆರೋಗ್ಯ ವಿಚಾರಿಸಿದ್ರು. ಚಿಕಿತ್ಸೆ ಪಡೆದಿದ್ದ ಶ್ರೀಗಳು ಅವತ್ತೇ ಮಠಕ್ಕೆ ವಾಪಸ್ಸಾಗಿದ್ರು. ಡಿಸೆಂಬರ್ 1ರಂದು ಮತ್ತೆ ಆಸ್ಪತ್ರೆ ಸೇರಿದ್ರು ಶ್ರೀಗಳು. ಡಿಸೆಂಬರ್ 2ರಂದು ಶತಾಯುಷಿ ಸಿದ್ದಗಂಗಾ ಶ್ರೀಗಳು ಮತ್ತೆ ಅನಾರೋಗ್ಯದಿಂದ ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಗೆ ಬಂದಿದ್ರು. ಶಿವಕುಮಾರ ಸ್ವಾಮೀಜಿಯವರು ಜ್ವರ, ರಕ್ತದಲ್ಲಿನ ಸೋಂಕು, ಪಿತ್ತನಾಳದ ಸಮಸ್ಯೆಯಿಂದಾಗಿ ಬಳಲ್ತಾ ಇದ್ರು. ಸೂಕ್ತ ಚಿಕಿತ್ಸೆ ಪಡೆದು 2 ದಿನದಲ್ಲಿ ಮತ್ತೆ ಸಿದ್ದಗಂಗಾ ಮಠಕ್ಕೆ ವಾಪಸ್ಸಾಗಿದ್ರು. ಡಿಸೆಂಬರ್ 7ರಂದು ಚೆನ್ನೈಗೆ ಶಿಫ್ಟ್. ಕಳೆದ 8 ದಿನಗಳಿಂದ ನಡೆಯುತ್ತಿದೆ ಚಿಕಿತ್ಸೆ. ಶ್ರೀಗಳ ದೇಹದಲ್ಲಿ ಅಳವಡಿಸಿರೋ ಸ್ಟಂಟ್ಗಳು ಪದೇ ಪದೇ ಜಾರಿ ಹೋಗ್ತಿದ್ವು. ಇದರಿಂದ ಶ್ರೀಗಳಿಗೆ ಜ್ವರ, ಉಸಿರಾಟದ ತೊಂದರೆಯಾಗ್ತಿತ್ತು. ಹೀಗಾಗಿ ಅದಕ್ಕೆ ಪರ್ಮನೆಂಟ್ ಚಿಕಿತ್ಸೆ ಕೊಡೋಕೆ ಡಿಸೆಂಬರ್ 7ರಂದು ಏರ್ ಆಂಬ್ಯುಲೆನ್ಸ್ನಲ್ಲಿ ಸಿದ್ದಗಂಗಾ ಶ್ರೀಗಳನ್ನ ಚೆನ್ನೈಗೆ ಶಿಫ್ಟ್ ಮಾಡಲಾಗಿತ್ತು. ಅವತ್ತಿನಿಂದ ಇವತ್ತಿನವರೆಗೂ 8 ದಿನಗಳ ಕಾಲ ಚಿಕಿತ್ಸೆ ನಡೆಯುತ್ತಲೇ ಇದೆ. ಆರಂಭದಲ್ಲಿ ಶ್ರೀಗಳ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದ್ರು. ಶುಕ್ರವಾರ ಮತ್ತೆ ಐಸಿಯುಗೆ ಅವರನ್ನು ಶಿಫ್ಟ್ ಮಾಡಲಾಗಿದೆ. ಇದು ಭಕ್ತರಲ್ಲಿ ಮತ್ತಷ್ಟು ಆತಂಕಕ್ಕೆ ಎಡೆಮಾಡಿಕೊಟ್ಟಿದೆ. ಐಸಿಯುನಿಂದ ಸ್ಪೆಷಲ್ ವಾರ್ಡ್ಗೆ ಶಿಫ್ಟ್ ಆಗಿದ್ದ ಸಿದ್ದಗಂಗಾ ಶ್ರೀಗಳನ್ನ ಮತ್ತೆ ಐಸಿಯುಗೆ ಶಿಫ್ಟ್ ಮಾಡಿದ್ಯಾಕೆ? ಚೇತರಿಕೆ ಕಂಡಿದ್ದ ಶ್ರೀಗಳಿಗೆ ಮತ್ತೆ ಏನಾಯ್ತು? ಚೆನ್ನೈ ಆಸ್ಪತ್ರೆ ವೈದ್ಯರು ಹೇಳಿದ್ದೇನು? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. 8 ದಿನಗಳ ಹಿಂದೆ ಸಿದ್ದಗಂಗಾ ಶ್ರೀ ಚೆನ್ನೈ ಆಸ್ಪತ್ರೆ ಸೇರಿದ್ರು. ಆದರೆ ಆಸ್ಪತ್ರೆಯಲ್ಲಿ ಏನಾಗ್ತಾ ಇದೆ? ಸಿದ್ದಗಂಗಾ ಶ್ರೀಗಳನ್ನ ಐಸಿಯುನಿಂದ ವಾರ್ಡ್ಗೆ, ವಾರ್ಡ್ನಿಂದ ಮತ್ತೆ ಐಸಿಯುಗೆ ಯಾಕೆ ಶಿಫ್ಟ್ ಮಾಡಲಾಗ್ತಿದೆ? ಈ ಪ್ರಶ್ನೆಗಳು ಸಾಕಷ್ಟು ಅನುಮಾನಗಳನ್ನ ಹುಟ್ಟು ಹಾಕ್ತಾ ಇವೆ. ಜೊತೆಗೆ ಸಿದ್ದಗಂಗಾ ಶ್ರೀಗಳ ಕೋಟ್ಯಾಂತರ ಭಕ್ತರ ಆತಂಕಕ್ಕೂ ಕಾರಣವಾಗಿದೆ. ಆದರೆ ಆಸ್ಪತ್ರೆಗೆ ಭೇಟಿ ಕೊಟ್ಟು ಸಿದ್ದಗಂಗಾ ಶ್ರೀಗಳ ಆರೋಗ್ಯದ ವಿಚಾರಣೆ ನಡೆಸಿದ ಸಿಎಂ ಕುಮಾರಸ್ವಾಮಿ, ಮಾಜಿ ಸಿಎಂಗಳಾದ ಬಿಎಸ್ ಯಡಿಯೂರಪ್ಪ ಮತ್ತು ಎಸ್ಎಂ ಕೃಷ್ಣ ಯಾರೂ ಆತಂಕ ಪಡೋದು ಬೇಡ ಅಂದಿದ್ದಾರೆ. ಶ್ರೀಗಳು ಆರೋಗ್ಯವಾಗಿದ್ದಾರೆ ಅಂತ ಹೇಳಿದ್ದಾರೆ. ಶ್ರೀಗಳ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿದ್ರಿಂದ ಗುರುವಾರ ಐಸಿಯುನಿಂದ ಶ್ರೀಗಳನ್ನ ವಿಶೇಷ ವಾರ್ಡ್ಗೆ ಸ್ಥಳಾಂತರಿಸಲಾಗಿತ್ತು. ಆದರೆ ಮತ್ತೆ ಕೊಂಚ ಏರುಪೇರಾಗಿದ್ರಿಂದ ಶುಕ್ರವಾರ ಮತ್ತೆ ಐಸಿಯುಗೆ ಶಿಫ್ಟ್ ಮಾಡಿ ಚಿಕಿತ್ಸೆ ಮುಂದುವರಿಸಲಾಗಿದೆ. ಸ್ಪೆಷಲ್ ವಾರ್ಡ್ನಲ್ಲೇ ಇದ್ರೆ ಶ್ರೀಗಳನ್ನ ನೋಡೋಕೆ ಸಾಕಷ್ಟು ಜನ ಭೇಟಿ ನೀಡ್ತಿದ್ರು. ಇದರಿಂದ ಶ್ರೀಗಳ ಸೋಂಕು ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇತ್ತು. ಹೀಗಾಗಿ ಶ್ರೀಗಳನ್ನ ಐಸಿಯುಗೆ ಶಿಫ್ಟ್ ಮಾಡಲಾಗಿದೆಯಂತೆ. ವಿವಿಐಪಿಗಳಿಗೆ ಹೊರತುಪಡಿಸಿ ಬೇರೆಯವರಿಗೆ ಸ್ವಾಮೀಜಿ ಭೇಟಿಗೆ ನಿರ್ಬಂಧವನ್ನು ವಿಧಿಸಲಾಗಿದೆ. ವಿವಿಐಪಿಗಳ ಜೊತೆ ಬರೋ ಆಪ್ತರ ಮೊಬೈಲ್ಗಳನ್ನು ಐಸಿಯು ಮತ್ತು ವಾರ್ಡ್ಗೆ ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶ ನೀಡಿಲ್ಲ. ಅದೇನೇ ಇರಲಿ, ಸದ್ಯ ಶ್ರೀಗಳು ಆರೋಗ್ಯವಾಗಿದ್ದಾರೆ. ಯಾರೂ ಆತಂಕ ಪಡುವ ಅಗತ್ಯವಿಲ್ಲ. ಆದಷ್ಟು ಬೇಗ ಶಿವಕುಮಾರ ಸ್ವಾಮೀಜಿಗಳು ಸಿದ್ದಗಂಗಾ ಮಠಕ್ಕೆ ವಾಪಸ್ಸಾಗಲಿ, ಮತ್ತೆ ಭಕ್ತರಿಗೆ ದರ್ಶನ ನೀಡಲಿ ಅನ್ನೋದೇ ಎಲ್ಲರ ಆಶಯ. ಶ್ರೀ
ಶಿವಕುಮಾರ ಸ್ವಾಮೀಜಿಗಳಿಗೆ 111 ವರ್ಷ ವಯಸ್ಸು. ಅವರು ನಮ್ಮ ನಡುವೆ ಇರೋ ನಡೆದಾಡುವ ದೇವರು. ಈ ನಡೆದಾಡುವ ದೇವರು ಪೂರ್ಣವಾಗಿ ಚೇತರಿಸಿಕೊಳ್ಳಿ, ದರ್ಶನ ಸಿಗಲಿ ಅನ್ನೋದೇ ಎಲ್ಲಾ ಭಕ್ತರ ಆಸೆ.